ಟೋಪಚರಗ ಮೇಲ ಮಾಡಿ ಟೀಕಾಗಿ ನಿಂತಳ ರಾಮ. ನಮಸ್ಕಾರ ರೀ, ಸುನೀತಾ ಕಡಾ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೋತೇನೆ ರೀ. ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡೇವಿ. ಇವತ್ತು ದೋಸೆಗೆ ಹಾಕೇವಿ. ಸ್ವಲ್ಪ ಪಲ್ಯ ಚಟ್ನಿ ಮಾಡಿಕೊಂಡು ದೋಸೆ ಮಾಡಾತ್ತೇವಿ. ವಿಡಿಯೋ ಸ್ಟಾರ್ಟ್ ಆಗೋದ್ಲೆ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಚಟ್ನಿ ಮಾಡಿಟ್ಕೊಂಡೇವಿ. ಆಮೇಲೆ ಆಲೂಗಡ್ಡೆ ಪಲ್ಯ, ಆಮೇಲೆ ದೋಸೆಗೆ ಅರ್ಧ ಹಿಟ್ಟು ತೆಗೆದು ಅರ್ಧ ಹಿಟ್ಟಿಗಷ್ಟು ಉಪ್ಪು ಆಮೇಲೆ ಸೋಡಾ ಪುಡಿ ಹಾಕೊಂಡೇನ್ರಿ. ಆಮೇಲೆ ಇದು ಕಪ್ ಯಾಕೈತೆ ಅಂದ್ರೆ ಮನೆಯಾಗಿನ ಉದ್ದಿನ ಬೇಳ್ರಿ, ಅವು ಅಂದ್ರೆ ನಮ್ಮ ಹೊಲ್ದಾಗ ಬೆಳೆದಿದ್ದು. ನಂದು ಎಲ್ಲ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡೆ ರೀ. ಎಲ್ಲ ಕೆಲಸನೂ ಬೆಳಗ್ಗೆ ಟಿಫಿನ್ ಮಾಡಿದ್ವಿ. ಮಧ್ಯಾಹ್ನ ಏನಾದರೂ ರೈಸ್ ಅಥವಾ ಏನಾದರೂ ಮಾಡ್ಕೊಂಡ್ರತ್ತ ಅಂತ ಹೇಳಿ ಬಿಟ್ನೆ ರೀ. ಶೇಂಗಾ ಒಡ್ಯಾಕ ಸ್ಟಾರ್ಟ್ ಮಾಡೇವ್ರಿ. ಅಂದ್ರೆ ಈಗ ಮಳಿ ಸ್ಟಾರ್ಟ್ ಆಗೈತೆ. ನಮ್ಗೆ ಆಲ್ರೆಡಿ ಮಳಿ ಹಸಿನೂ ರಗಡದಾವ. ಶೇಂಗಾ ಒಡೆದು ರೆಡಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ಬಿತ್ತಾಕ ಅನುಕೂಲ ಆಗ್ತಾವ್ರಿ. ಒಂದು 9 ಚೀಲ ಅದಾವ್ರಿ ಒಟ್ಟು ಟೋಟಲಿ ಶೇಂಗಾ ಒಡಿವು. ನಾವು ವರ್ಷ ಹೆಂಗೆ ಮಾಡ್ತಿದ್ವಿ, ಮಷೀನಿಗೆ ಹಾಕಿಸಿ ಕಾಳು ಮಾಡಿಸ್ತಿದ್ವಿ. ಈ ವರ್ಷ ಅಂದ್ರೆ ಹೋಸತಿ ಒಂದ್ಸತಿ ಒಡೆದು ಒಂದಿಷ್ಟು ಬೇರೆ ಬಿತ್ತಿದ್ವಿ, ಆಮೇಲೆ ಮಷೀನಿಗೆ ಹಾಕಿ ಒಂದಿಷ್ಟು ಬೇರೆ ಬಿತ್ತಿದ್ವಿ. ಒಡೆದು ಬಿತ್ತಿದ್ದು ಒಂದು ಬೀಜನೂ ಫೇಲ್ ಆಗಿರ್ಲಿಲ್ಲ. ಅಂದ್ರೆ ಬ್ಯಾಳೆನೂ ಆಗಂಗಿಲ್ಲ. ಅವು ಮುಂದೆ ಮೂಗಿರ್ತಾವಲ್ಲ ಹುಟ್ಟು, ಅವು ಅಂದ್ರೆ ಮಷೀನ್ಯಾಗಾದ್ರೆ ಬ್ಯಾಳಿನೂ ಜಾಸ್ತಿ ಬರ್ತಾವ್ರಿ, ಆಮೇಲೆ ಸಿಪ್ ಸುಲಿತಾವು. ಹಿಂಗಾಗಿ ನಾವು ಈ ಸತಿ ಇಷ್ಟು ಒಡೆದ ಬಿತ್ತಿದ್ರ ಅಂತ ಹೇಳಿ ಒಂದಿಷ್ಟು ಲೇಬರ್ನ ಕರ್ಕೊಂಡು ಹೊಡ್ಯಾಕತ್ತೇವ್ರಿ. ಬರ್ರಿ ಇವತ್ತಿನ ನನ್ನ ರೂಟೀನ್ ಯಾವ ಥರ ಇರುತ್ತಂತ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರು ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ಇವತ್ತು ಶೇಂಗಾ ಹೊಡ್ಕೊಂತ ನಮ್ಮ ಉತ್ತರ ಕರ್ನಾಟಕ ಜಾನಪದ ಗೀತೆಗಳನ್ನು ಹಾಡ್ತಾ ಶೇಂಗಾ ಹೊಡ್ಯಾಕತ್ತಾರ. ಬರ್ರಿ ನೋಡ್ರಿ ಅಂತ ಯಾವ ಥರ ಐತಂತ. ತಪ್ಪದೆ ಎಲ್ಲರೂ ಅವ್ರಿಗೊಂದು ಲೈಕ್ ಕೊಡೋದು ಯಾರು ಮರಿಬೇಡ್ರಿ. ಕೇಳಾಕ ಒಂಥರ ಚಂದ ಐತಿ ಹಾಡು. ಬರ್ರಿ ಕೇಳಿರಿ ಅಂತ. ರಾಮವ್ವ ಹೆಣ್ಣ ಕೊಟ್ಟರೇನು ಕೆಟ್ಟರ, ಹೆಣ್ಣ ಕೊಟ್ಟರೇನು ಕೆಟ್ಟರ, 300 ರೂಪಾಯಿ ಸೀರೆ ನುಟ್ಟು. ಹೆಣ್ಣ ಕೊಟ್ಟರೇನು ಕೆಟ್ಟರ, 300 ರೂಪಾಯಿ ಸೀರೆ ನುಟ್ಟು. ಟೋಪಚರಗ ಮೇಲ ಮಾಡಿ ಟೀಕಾಗಿ ನಿಂತಳ ರಾಮವ್ವ ಹೆಣ್ಣ ಕೊಟ್ಟರೇನು ಕೆಟ್ಟರ, ರಾಮವ್ವ ಹೆಣ್ಣ ಕೊಟ್ಟರೇನು ಕೆಟ್ಟವ. ಹಳೆಯಗ ವಾಚು ತರ್ತೇನಂತ ರಂಗಿನ ಮಾತಂದು ಹೇಳತಿದ್ದಿ, ಹಳೆಯಗ ವಾಚು ತರ್ತೇನಂತ ರಂಗಿನ ಮಾತಂದು ಹೇಳತಿದ್ದಿ. ಹಳೆಯಗ ವಾಚು ತರಲಿಲ್ಲ, ರಂಗಿನ ಮಾತಂದು ಬಿಡಲಿಲ್ಲ. ರಾಮವ್ವ ಹೆಣ್ಣ ಕೊಟ್ಟರೇನು ಕೆಟ್ಟವ, ರಾಮವ್ವ ಹೆಣ್ಣ ಕೊಟ್ಟರೇನು ಕೆಟ್ಟವ.
ಅಳಿಯಗರ್ಬಿ ತರ್ತೇನಂತ ಬೆಂಕಿನ ಮಾತಂದು ಹೇಳತಿದ್ದಿ ಅಳಿಯಗರ್ಬಿ ತರ್ತೇನಂತ ಬೆಂಕಿನ ಮಾತಂದು ಹೇಳತಿದ್ದಿ ಅಳಿಯಗರ್ಬಿ ತರಲಿಲ್ಲ ಬೆಂಕಿನ ಮಾತನ್ ಬಿಡಲಿಲ್ಲ ಏ ರಾಮವ್ವ ಹೆಣ್ಣ ಕೊಟ್ಟರೇನು ಕೆಟ್ಟವ ಏ ರಾಮವ್ವ ಹೆಣ್ಣ ಕೊಟ್ಟರೇನು ಕೆಟ್ಟವ ಹೆಣ್ಣ ಕೊಟ್ಟರೇನು ಕೆಟ್ಟೆ 300 ರೂಪಾಯಿ ಸೀರೆ ನುಟ್ಟು ಹೆಣ್ಣ ಕೊಟ್ಟರೇನು ಕೆಟ್ಟೆ 300 ರೂಪಾಯಿ ಸೀರೆ ನುಟ್ಟು ಟೋಪಸರ್ಗ ಮೇಳ ಮಾಡಿ ತೀಕಾಗಿ ನಿಂತಳ ಏ ರಾಮವ್ವ ಹೆಣ್ಣ ಕೊಟ್ಟರೇನು ಕೆಟ್ಟರ ಹಳೆಯಾಗ ಉಂಗರ ತರತೇನಂತ ರಂಗಿನ ಮಾತಂದೇಳರೇನು ಕೆಟ್ಟರ್ 300 ರೂಪಾಯಿ ಸೀರೆ ನುಟ್ಟು ಹೆಣ್ಣ ಕೊಟ್ಟರೇನು ಕೆಟ್ಟರ್ 300 ರೂಪಾಯಿ ಸೀರೆ ನುಟ್ಟು ಸೋಪಸರ್ಗ ಮೇಳ ಮಾಡಿ ಟೀಕಾಗಿ ನಿಂತಳ ಏ ರಾಮವ್ವ ಹೆಣ್ಣ ಕೊಟ್ಟರೇನು ಕೆಟ್ಟರ ಏ ರಾಮವ್ವ ಹೆಣ್ಣ ಕೊಟ್ಟರೇನು ಕೆಟ್ಟರ ಹಳೆಯಾಗ ಪಟ್ಪಟಿ ತರ್ತೇನಂತ ರಂಗಿನ ಮಾತಂದು ಹೇಳತಿದ್ದಿ ಹಳೆಯಾಗ ಪಟ್ಪಟಿ ತರ್ತೇನಂತ ರಂಗಿನ ಮಾತಂದು ಹೇಳತಿದ್ದಿ ಹಳೆಯಾಗ ಪಟ್ಪಟಿ ತರಲಿಲ್ಲ ರಂಗಿನ ಮಾತ ಬಿಡಲಿಲ್ಲ ಏ ರಾಮವ್ವ ಹೆಣ್ಣ ಕೊಟ್ಟರೇನು ಕೆಟ್ಟವ್ವ ಏ ರಾಮವ್ವ ಹೆಣ್ಣ ಕೊಟ್ಟರೇನು ಕೆಟ್ಟವ್ವ ಹಳೆಯಾಗ ಚೈನಾ ತರ್ತೇನಂತ ರಂಗಿನ ಮಾತಂದು ಹೇಳತಿದ್ದಿ ಹಳೆಗ ಚೈನರ ತರ್ತೇನಂತ ರಂಗಿನ ಮಾತಂದು ಹೇಳತಿದ್ದಿ ಹಳೆಗ ಚೈನ ತರಲಿಲ್ಲ ರಂಗಿನ ಮಾತ ಬಿಡಲಿಲ್ಲ ಏ ರಾಮವ್ವ ಹೆಣ್ಣ ಕೊಟ್ಟರೇನು ಕೆಟ್ಟವ್ವ ಏ ರಾಮವ್ವ ಹೆಣ್ಣ ಕೊಟ್ಟರೇನು ಕೆಟ್ಟವ್ವ ಅಳಿಯಗ ಹೊಲ ಹಸ್ತೇನಂತ ಬೆಂಕಿನ ಮಾತಂದು ಹೇಳತಿದ್ದಿ ಅಳಿಯಗ ಹೊಲ ಹಸ್ತೇನಂತ ಬೆಂಕಿನ ಮಾತಂದು ಹೇಳತಿದ್ದಿ ಅಳಿಯಗ ಹೊಲ ಹಚ್ಚಲಿಲ್ಲ ಬೆಂಕಿನ ಮಾತ ಬಿಡಲಿಲ್ಲ ಏ ರಾಮವ್ವ ಹೆಣ್ಣ ಕೊಟ್ಟರೇನು ಕೆಟ್ಟವ ಏ ರಾಮವ್ವ ಹೆಣ್ಣ ಕೊಟ್ಟರೇನು ಕೆಟ್ಟವ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ರೂಟೀನ ಕಂಟಿನ್ಯೂ ಮಾಡತ್ತೇನೆ ರೀ ಶೇಂಗಾ ಹೊಡಿವು ಎಲ್ಲ ಮುಗಿದು ರೀ ಶೇಂಗಾ 5 ದಿವಸ ಇಷ್ಟು ಶೇಂಗಾ ಹೊಡೆದ್ವಿ 9 ಚೀಲ ಇದ್ವು ಅಂದ್ರೆ ಡೈಲಿ 2 ಚೀಲ ಹೊಡಿತಿದ್ವಿ ಒಡೆದ ಒಂದು ಸಿಪ್ಪಿದರ್ಸ್ಲ ಹಂಗೆ ಇಟ್ಟಿದ್ವಿ ರೀ ಸಿಪ್ಪಿ ಮಿಕ್ಸ ಇದ್ವು ಅವನ್ನ ಇವತ್ತೆಲ್ಲ ಸ್ವಚ್ಛ ಮಾಡತ್ತೀವಿ ಬೆರ್ಸಿ ಎಲ್ಲ ತೆಗೆದು ಆಮೇಲೆ ಸಣ್ಣ ಕಾಳು ಸಣ್ಣಗಿಲೆ ಸಾನಿಸಿ ತೆಗೆದು ಬ್ಯಾಳಿ ಇದ್ದದ್ದು ಆರಿಸಿ ಎಲ್ಲ ಕ್ಲೀನ್ ಮಾಡಿ ಚೀಲಕ್ಕೆ ತುಂಬೆ ಇಡಾಕತ್ತೇವ್ರಿ ಅಂದ್ರೆ ಬಿತ್ತಾಕ ಬೇಗ ಅನುಕೂಲ ಆಗ್ತಾವೆ ರೆಡಿ ಮಾಡಿ ಇಟ್ಕೊಂಡ್ರೆ ಅಂಥೇಳಿ ಫುಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಳಕತ್ತೇವ್ರಿ ಇವತ್ತಿನ ನನ್ನ ರೂಟೀನ ಈ ಥರ ಇತ್ತು ಹಿಂದಿನ ತಗ